ಹಾಸನ ನಗರದ ಶಿವಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ಹಾರ ನಾಗರಾಜ್ ರವರ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ರವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಹಾರ ನಟರಾಜ್ ರವರು ತಮ್ಮ ಜೀವನ ಕಾಲದಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿ ಜನಮನ್ನಣೆ ಗಳಿಸಿರುವುದನ್ನು ಉಲ್ಲೇಖಿಸಿದರು. ಆರ್ಥಿಕವಾಗಿ ಹಿಂದುಳಿದವರು, ಸಂಕಷ್ಟದಲ್ಲಿದ್ದ ಕುಟುಂಬಗಳು ಹಾಗೂ ಸಾಮಾನ್ಯ ಜನರ ನೆರವಿಗೆ ಸದಾ ಮುಂಚೂಣಿಯಲ್ಲಿ ನಿಂತು ಸಹಾಯಹಸ್ತ ಚಾಚಿದವರು ಎಂದು ಕೊಂಡಾಡಿದರು. ಹಾರ ನಟರಾಜ್ ರವರು ಬದುಕಿದ್ದಾಗಲೇ ಜನರ ಮನಸ್ಸಿನಲ್ಲಿ ಅಚ್ಚಳಿಯದ ಸ್ಥಾನ ಪಡೆದಿದ್ದರು. ಸಹಾಯ ಮಾಡುವುದು ಅವರ ಸ್ವಭಾವವಾಗಿತ್ತು. ಸಮಾಜದ ಒಳಿತು ಅವರ ಧ್ಯೇಯವಾಗಿತ್ತು ಎಂದು ಸ್ಮರಿಸಿದರು. ಅವರ ಪುತ್ರ ಪ್ರಶಾಂತ್ ನಟರಾಜ್ ರವರು ಕೂಡ ತಂದೆಯ ಹೆಜ್ಜೆಯಲ್ಲಿ ಸಾಗುತ್ತಾ ನಗರಸಭೆ ಸದಸ್ಯರಾಗಿ ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಸ್ಥಳೀಯ ಅಭಿವೃದ್ಧಿ, ಮೂಲಭೂತ ಸೌಲಭ್ಯಗಳ ಕಲ್ಪನೆ ಹಾಗೂ ಸಾರ್ವಜನಿಕ ಸಮಸ್ಯೆಗಳ ಪರಿಹಾರದಲ್ಲಿ ಸಕ್ರಿಯ ಪಾತ್ರ ವಹಿಸಿದ್ದರು. ಪಕ್ಷದ ಚಟುವಟಿಕೆಗಳಲ್ಲಿಯೂ ತೊಡಗಿಕೊಂಡು ಜನಸೇವೆಗೆ ಆದ್ಯತೆ ನೀಡಿದ್ದರು ಎಂದು ಹೇಳಿದರು. ಶಿಬಿರದಲ್ಲಿ ವಿವಿಧ ವೈದ್ಯಕೀಯ ಪರೀಕ್ಷೆಗಳು ಉಚಿತವಾಗಿ ನಡೆಸಲಾಗಿದ್ದು, ಅನೇಕ ನಾಗರಿಕರು ಇದರ ಪ್ರಯೋಜನ ಪಡೆದುಕೊಂಡರು. ಹಾಸನ ನಗರದಲ್ಲಿ, ಹಾಸನ ಜಿಲ್ಲೆಯಲ್ಲಿ ಕಟ್ಟಿ ಅವ್ರದೇ ಭಾಷೆಗೆ ಇರ್ಬೋದು, ನಾಡಿನ ಎಲ್ಲ ಜನ ಎಲ್ಲರಿಗೂ ಸೇರಿ ನಮ್ಮ ಜಿಲ್ಲೆಯಲ್ಲ ರಾಜ್ಯದಲ್ಲೇ ಕೂಡ ಬಾಳು ಗೋಪಾಲ್ ಮತ್ತು ಎಲ್ಲ ಅವರ ಸ್ನೇಹಿತರನ್ನು ಒಳಗೊಂಡಂತೆ ರಾಜ್ಯ ಮಟ್ಟದಲ್ಲೂ ಕೂಡ ಸಾರಾ ಗೋವಿಂದ್ ಅವರು ಮತ್ತು ಈ ಸಂಜೆ ವೆಂಕಟೇಶ್ ಅವರೆಲ್ಲ ಸೇರಿ ರಾಜ್ಯದಲ್ಲೇ ಹೋರಾಟ ಮಾಡ್ಕೊಂಡು ಬಂದಿದ್ದರು. ಇವತ್ತು ನಾವು ಯಾರು ಕೂಡ ಒಂದು ಸ್ಟ್ರೈಕ್ ಅಂತ ಅಂದ್ರೆ ಮಹೇಶ್ ಅವರು ಹೇಳ್ತಾ ಇದ್ರು, ಬರೀ ಮೊಬೈಲಲ್ಲೇ ನಾವು ಸ್ಟ್ರೈಕ್ ಮಾಡುವಂತ ಸಂದರ್ಭ ಬಂದಿದೆ. ಹಾಗಾಗಿ ನಮ್ಮ ನಾಡಿನ ಜನ, ನಮ್ಮ ನಾಡಿನ ಭಾಷೆ ಬಗ್ಗೆ ಏನಾದರೂ ಹೋರಾಟ ಮಾಡಬೇಕು ಅಂದ್ರೆ ಎಲ್ಲ ಬೀದಿಗಳಲ್ಲಿ ನಾವೆಲ್ಲ ಮುಂದಿನ ದಿನ ನಾಗರಾಜ್ ಅವರ ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಏನು ಅವರು ಮಾರ್ಗದರ್ಶನ ಹಾಕೊಟ್ಟಿದ್ದಾರೆ, ಮಾರ್ಗದರ್ಶನ ಅವೆಲ್ಲರೂ ಕೂಡ ಹೋಗೋಣಂತ ಹೇಳಿ ಉತ್ತಮವಾದ ಕಾರ್ಯಕ್ರಮ. ನಾವು ಕೂಡ ನಗರ ಕುಟುಂಬದ ಜೊತೆ ನಾವು ಸದಾಕಾಲ ನಾನು ಕೂಡ ವೈಯಕ್ತಿಕವಾಗಿ ಕೂಡ ಎತ್ತಿರಿಸೋದನ್ನು ಹೇಳಿ ಭಗವಂತ ತಮ್ಮ ಕುಟುಂಬಕ್ಕೆ ಭಗವಂತ ಒಳ್ಳೆಯದು ಮಾಡಲಿ ಅಂತ ನಾನು ಕೂಡ ಹೇಳಿ ಮಾತನಾಡಿಸ್ತೇನೆ. ಜಯ. ಕಾರ್ಯಕ್ರಮದಲ್ಲಿ ವೈದ್ಯರಾದ ಡಾಕ್ಟರ್ ಅನೂಪ್, ನಗರಸಭೆ ಸದಸ್ಯ ನವೀನ್, ಕನ್ನಡ ಪರ ಹೋರಾಟಗಾರ ಬಾಳು ಗೋಪಾಲ್, ಕಾಂಗ್ರೆಸ್ ಮುಖಂಡ ಎಚ್.ಕೆ. ಮಹೇಶ್, ನಗರಸಭೆ ಮಾಜಿ ಸದಸ್ಯ ಮಹೇಶ್, ಕಸಬಾ ಮಾಜಿ ಗೌರವಾಧ್ಯಕ್ಷ ರವೀನಾ ಕುಲಗೂಡು, ಜೈಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.